ಸೊ ನಾನು ಶುರುವಾಗಿಂದ ಇಲ್ಲಿವರೆಗೂ ಬಂದ ಜರ್ನಿಗೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸ್ನೇಹಿತರು, ಬಂಧು ಮಿತ್ರರು, ಕುಟುಂಬಸ್ಥರಿಗೆ ನಾನು ಫಸ್ಟು ಧನ್ಯವಾದಗಳನ್ನ ಹೇಳ್ತೀನಿ. ಈ ಚಿತ್ರ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾವು ನಮ್ಮ ಚಿತ್ರಲಹರಿ ಸಿನಿಮಾ ಪ್ರೊಡ್ಯೂಸರು ನವನೀತ್ ಲಕ್ಷ್ಮಿಯವರ ಪ್ರೊಡಕ್ಷನಲ್ಲಿ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಆ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಇವ್ರಿಗೆ ಹೇಳಿದ್ದೆ ನಾನು. ಆ ಕಥೆನ ನಾವು ಕರೋನಾ ಪೀರಿಯಡಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದ್ವಿ. ಅದರ ನಂತರ ಆ ಕತೆ ಬದಲಾಗಿ ಆಕಸ್ಮಿಕವಾಗಿ ಹಾಸ್ಯ ಚಿತ್ರ ಮಾಡೋಣ ಅಂತ ಒಂದು ತಲೆಯಲ್ಲಿ ಆಲೋಚನೆ ಬಂದು ಈ ಚಿತ್ರನ ಸೇರಿಸಿದ್ವಿ. ಜೂನಲ್ಲಿ ಅನಿಸುತ್ತೆ 24ರಲ್ಲಿ. ಸೊ ಅದ್ಭುತವಾಗಿ ಚಿತ್ರೀಕರಣ ಮುಗಿಸಿ ಪೋಸ್ಟ್-ಪ್ರೊಡಕ್ಷನ್ ಮುಗಿಸ್ಕೊಂಡು ಇವಾಗ ತೆರೆ ಮೇಲೆ ಬರಲಿಕ್ಕೆ ಸಿದ್ಧ ಆಗಿದೆ. ಇದೇ ಮೇ ತಿಂಗಳು 2ನೇ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸದ್ಯಕ್ಕೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಸೊ ಇದ್ರ ಮುಖಾಂತರ ತಾವು ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ನಮಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡು ಕನ್ನಡ ಚಿತ್ರನ ಬೆಳೆಸಲಿಕ್ಕೆ ಒಂದು ಸಹಕಾರ ನೀಡಬೇಕಂತ ಕೇಳ್ಕೊತೀನಿ. ಹಾಸ್ಯ ಹಾರರ್ ಅಂದರೆ ಅದರಲ್ಲಿ ಹಾರರ ಇಲ್ಲ. ಆ್ಯಕ್ಚುಲಿ ನಾವು ಏನಂದರೆ ಒಂದು ಕಥೆಯಲ್ಲಿ ಅದಕ್ಕೆ ಅವಶ್ಯಕತೆ ಬಂತು, ಸೊ ಹಾಗಾಗಿ ಅದನ್ನು ಪ್ಲೇ ಮಾಡಿದ್ವಿ. ಬಟ್ ಪ್ಯೂರ್ಲಿ ಹಾರರ್ ಅಲ್ಲ, ಇದು ಒಂದು ಕಾಮಿಡಿ ಜಾನರ್. ಈ ಕತೆ ಏನಪ್ಪ ಅಂದರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕನಸ್ಕೊಂಡ್ರೆ ಅದು ಎಷ್ಟು ದುಬಾರಿಯಾಗಿರುತ್ತೆ ಟ್ರೂ ಮಾಡ್ಕೊಳಕ್ಕೋಸ್ಕರ ಅಂತ ಅದು ಸ್ಟ್ರಗ್ಲಿಂಗ್ನ ನಾವು ಎಳೆಯಾಗಿ ತೋರಿಸಿದ್ವಿ. ಅದನ್ನು ಹಾಸ್ಯದ ಮುಖಾಂತರ ತೋರಿಸಿದ್ವಿ ಅಷ್ಟೇ. ಡೋನರ್ ಅಲ್ಲ ಅಂದರೆ ಇದು ಆ್ಯಕ್ಚುಲಿ ಅವನು ವಿಕ್ಕಿ, ಒಬ್ಬ ಜಗದ್ ವಿಕ್ಕಿ ಐತೆ ಅಂತ ಫುಲ್ ನೇಮ್ ಅದು. ಇತ್ತೀಚೆಗೆ ಕನ್ನಡ ಜಾಗೆ ಅಷ್ಟು ಪೂರ್ತಿ ಕರೆಕ್ಟ್ ಎಲ್ಲ ವಿಕ್ಕಿ ವಿಕ್ಕಿ ಅಂತ ಕರೆ ಹಾಗಾಗಿ ಅನ್ನೋ ಥರ ಒಂದು ಡೈಲಾಗ್ ಇಟ್ಕೊಂಡು ವಿಕ್ಕಿ ಅಂತ ಮಾಡಿದ್ವಿ. ಡೋನರ್ ಅಲ್ಲ ಅಂದರೆ ಹಿಂದಿ ಡೋನರ್ ಅನ್ನೋದನ್ನ ನಾವು ಇಲ್ಲಿ ಡೋನರ್ ಅಲ್ಲ ಅಂತ ಅಷ್ಟೇ ಕಾಮಿಕ್ ಆಗಿ ಯೂಸ್ ಮಾಡಿದ್ವಿ. ಅದು ನಾಟ್ ಎ ಸೀರಿಯಸ್ ಟ್ಯಾಗ್ಲೈನ್. ಸೊ ಟೆಕ್ನಿಷಿಯನ್ಸ್, ಓಕೆ, ಫಸ್ಟ್ ಆಫ್ ಆಲ್ ಟೆಕ್ನಿಷಿಯನ್ ಆಗಿ ಕ್ಯಾಮ್ರಾಮನ್ ಶಂಕು ಅವರು ಆ್ಯಕ್ಚುಲಿ ಇವತ್ತು ಅವರು ಬೇರೆ ಶೂಟಲ್ಲಿ ಚೆನ್ನಲ್ಲಿದ್ದಾರೆ, ಹಾಗಾಗಿ ಅವ್ರು ಬರೋಕ್ಕಾಗಿರುತ್ತೆ. ಕ್ಯಾಮ್ರಾಮನ್ ಆಗಿ ಅವರು ಅವ್ರ ಕೆಲಸನ ನೀಟಾಗಿ ಪೂರೈಸಿದ್ದಾರೆ. ಎಡಿಟ್ರು ಕೂಡ ಅವರು ಒಂದು ಬೇರೆ DPX ಅಪ್ಲೋಡಿಗೋಸ್ಕರ ಚೆನ್ನೈಗೆ ಹೋಗಿದ್ದರಿಂದ ಅವ್ರು ಕೂಡ ಬರೋಕ್ಕಾಗಿಲ್ಲ. ಸೊ ಅದ್ಭುತವಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ ನಮಗೆ. ಇನ್ನು ಡಬ್ಬಿಂಗ್ ಇಂಜಿನಿಯರ್ ರಾಮ್ ಕುಮಾರ್ ಅವರು, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಋಷಿಕ್ ಅಂತೇಳಿ ಹಂಸಲೇಖ ಅವರ ಅಲ್ಲೇ ಕೂತಿದ್ದಾರೆ, ಸಾರಿ ಯಾರು ಮರ್ತ್ಬಿಡ್ತೀವಿ. ಅವರು ಕೂಡ ತುಂಬ ಅದ್ಭುತವಾಗಿ ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಇನ್ನು ಟೆಕ್ನಿಷಿಯನ್ ನಮಗೆ ಸರ್ ಈ ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ, ಫೈಟ್ಸ್ ಇಲ್ಲ, ಓನ್ಲಿ ಆಡಿಯೋ ಇದು ಡ್ರಾಮಾ ನಡೆಯುತ್ತೆ. ರಾಜು ತಾಳಿಕೋಟೆಯವರು ಮತ್ತು ಪ್ರಪ್ರಥಮ ಅವರಿಗೆ ಅವ್ರ ಮಗ ಭರತ್ ತಾಳಿಕೋಟೆ ಜೊತೆ ಕಾಂಬಿನೇಷನ್ಲಿ ಒಂದು ಒಳ್ಳೆ ಕಾಂಬಿನೇಷನ್ಲಿ ಮೂಡಿ ಬಂದಿದೆ. ಇಬ್ಬರು ಪಾತ್ರ ಹಾಸ್ಯ ಪಾತ್ರ ಅವ್ರದ್ದು ಕಂಪ್ಲೀಟ್ ಆಗಿ. ಸರ್ ಇದು ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ. ಕೆಲವನ್ನ ಔಟ್ ಆಫ್ ಚಿಕ್ಕಮಗಳೂರು ಆ ಕಡೆ ಎಲ್ಲ ಒಂದಿಷ್ಟು ಶೂಟ್ ಮಾಡ್ಕೊಂಡಿದ್ವಿ. ಶೂಟಿಂಗ್ ಒಂದು 35 ಡೇಸ್ ಆಗಿ ಸರ್. ಸೆನ್ಸರ್ ಆಗಿ ಸರ್ UA ಸರ್ಟಿಫಿಕೇಟ್ ಸಿಕ್ಕಿದೆ. ಮೇ 2nd ವೀಕಲ್ಲಿ ರಿಲೀಸ್ ಮಾಡ್ತಿದ್ವಿ ಸರ್ ಚಿತ್ರ ರಿಲೀಸ್ ಮಾಡ್ತಾರು. ನಮ್ಮ ಅಕ್ಷರ ಫಿಲ್ಮ್ನ ಇವರು ರಮೇಶ್ ಅಂತೇಳಿ. ಬೇರೆ ಹೆಚ್ಚಿಗೆ ಏನೇ ನನಗೆ ಗೊತ್ತಾಗ್ತಲ್ಲ, ಸೊ ವರ್ಗಾಸ್ತೀನಿ ಬೇರೆಯವ್ರಿಗೆ. ಧನ್ಯವಾದಗಳು ಸರ್. ಸರ್ ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ನವೀನ್ ಶಂಕರ್ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು. ಯಾಕಂದರೆ ನಾವು ನಮ್ಮ ಚಿತ್ರನ ಟ್ರೈಲರ್ನ ಯಾರ ಕೈಲೇ ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ಟೀಮ್ ಅವರು ಒಂದಿಷ್ಟು ಚರ್ಚೆ ಮಾಡಿದ್ವಿ. ಚರ್ಚೆ ನಮಗೆ ಆಲ್ರೆಡಿ ಒಂದಿಷ್ಟು ಅನುಭವ ಆಗಿತ್ತು ಪ್ರಿವಿಯಸ್ ಪಿಕ್ಚರ್ಲಿ. ಸೊ ನಾವು ಸ್ವಲ್ಪ ನ್ಯೂಟ್ರಲ್ ಇದ್ವಿ. ನಮ್ಮ ಹುಡುಗರಿಗೆ ಹೊಸ ಹುಡುಗರು ಸರ್ ಅವ್ರ ಕೈಲಿ ಮಾಡ್ಸೋರು, ಇವ್ರ ಕೈಲಿ ಮಾಡ್ಸೋಣ ತುಂಬ ಓಡಾಡಿದ್ರು. ಆಯಿತು ನೀವು ಮಾಡ್ರಪ್ಪ, ಅವ್ರು ಬರ್ತಾರೆ ನೋಡೋಣ ಆಮೇಲೆ ಅಂತ ನಾನು ಸುಮ್ಮನೆ ನ್ಯೂಟ್ರಲ್ ಆಗಿದ್ದೆ. ಅವ್ರಿಗೂ ಒಂದು ಅನುಭವ ಆಯಿತು. ನೀವು ಹೇಳಿದ ಸರಿ ಸರ್ ಅಂತ ಅವ್ರು ಸುಮ್ಮನೆ ಆದ್ರು, ಸೈಲೆಂಟ್ ಆದರು. ಕೊನೆಗೆ ನಮ್ಮ ಭರತ್ ತಾಳಿಕೋಟೆಯವ್ರ ಮುಖಾಂತರ ನವೀನ್ ಶಂಕರ್ ಅವ್ರ ಪರಿಚಯ ಆಯಿತು. ನವೀನ್ ಶಂಕರ್ ಯಾವ ರೀತಿ ಅಂದರೆ ನಾನು ತುಂಬ ಒಂದು ಜವಾರಿ ಮಂದಿಗೆ ಜವಾರಿ ನಟ ಸಿಕ್ಕಂಗಾಯಿತು ನಮಗೆ ಈ ಚಿತ್ರ ಬಿಡುಗಡೆ ಮಾಡಲಿಕ್ಕೆ. ಅವ್ರ ಚಿತ್ರಗಳು ನೋಡಿ ನನಗೆ ತುಂಬ ಇಷ್ಟ ಆಗಿದ್ದು ಮೊದಲು. ಇವಾಗ ಅವ್ರ ವ್ಯಕ್ತಿತ್ವ ಕೂಡ ಭಾಳ ಇಷ್ಟ ಆಯಿತು. ಯಾಕಂದರೆ ಅಷ್ಟು ಸರಳ ವ್ಯಕ್ತಿಯವರು. ಏನು ನಾವು ಮನೆಗೆ ಇನ್ವೈಟ್ ಮಾಡೋಕ್ಕೆ ಬರ್ತೀವಿ ಸರ್ ಅಂದರೆ ಏನು ಬೇಡ ಆ ಥರ ಏನು ಬೇಡ, ನಾನು ಬರ್ತೀನಿ ಬಿಡಿ ನಿಮ್ಮ ಕಾರ್ಯಕ್ರಮ ಯಾವತ್ತು ಯಾವ ದಿನ ಯಾವ ಸಮಯ ಅಂಥೇಳಿ ನಾನು ಬರ್ತೀವಿ ಅಂಥೇಳಿ ತುಂಬ ಹೃದಯದಿಂದ ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಎಲ್ಲರೂ ಬರೋ ನಮ್ಮ ತಂಡವಾಗಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.